ಕೆಲವೊಂದಷ್ಟು ಮೂಲಭೂತ ಪ್ರಶ್ನೆಗಳು ಕೂಡ RSSಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಅದು ನೋಂದಾಯಿತ ಸಂಸ್ಥೆಯಾಗೇ ಇಲ್ಲ, ಅಂದರೆ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಅನ್ನೋದು ಕಡ್ಡಾಯ ಆಗಿರೋ ಸಂದರ್ಭದಲ್ಲಿ RSS 100 ವರ್ಷ ಆದರೂ ಕೂಡ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ವಾದ ಮಾಡಲಾಗ್ತಾ ಇದೆ. ರಿಜಿಸ್ಟ್ರೇಷನ್ ಈಸ್ ನಾಟ್ ಕಂಪಲ್ಸರಿ. ಕಂಪಲ್ಸರಿ ಇದ್ದರೆ ಆ ಕಾಯ್ದೆಯಲ್ಲಿ ಹೇಳ್ತಾರೆ ಇಂಥ ಸಂಸ್ಥೆಗಳು ರಿಜಿಸ್ಟರ್ ಆಗಬೇಕಂತ. ಈಗ ಸಂಸ್ಥೆ 100 ವರ್ಷದಿಂದ ರಿಜಿಸ್ಟರ್ ಆಗಿಲ್ಲ, ಯಾರೂ ಆ ಕೇಸ್ ಹಾಕಿಲ್ಲ, ರಿಜಿಸ್ಟರ್ ಹಾಕಿಲ್ಲ ಅಂತ. ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವರು ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ. ಆದ್ದರಿಂದ ಇದು ಒಂದು ವಾದ ಹೊಸದಾಗಿ ಬರ್ತಾ ಇದೆ. ಹಾಗೆ ತನ್ನನ್ನು ತಾನು ಸ್ವಯಂ ಸೇವಕರ ಒಂದು ಸಂಘಟನೆ ಅಂತ ಹೇಳಿ RSS ಕರೆದುಕೊಳ್ಳುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ನೀವು ಸಮಾಜ ಸೇವೆ ಅಥವಾ ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನು ಮಾಡ್ತಿದ್ದೀರಿ ಅಂತಂದರೆ ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಡಿಫೈನ್ ಮಾಡಬೇಕು, ನೀವು ಡಿಫೈನ್ ಮಾಡ್ತಾ ಇಲ್ಲ ಅಂತ ಹೇಳಿ. ನನ್ನ ಪ್ರಶ್ನೆ ಏನು ಅಂತಂದರೆ, ಯಾವುದೇ ಸ್ವಯಂ ಸೇವಕ ಸಂಘಟನೆ ಆದರೂ ಕೂಡ ಅದು ತನ್ನ ಕಾರ್ಯವ್ಯಾಪ್ತಿಯನ್ನು ಡಿಫೈನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾನೂನು ಅಪೇಕ್ಷೆ ಪಡುತ್ತೋ ಅಂತ ಹೇಳಿ. ಯಾವ ಕಾನೂನಲ್ಲೂ ಕೂಡ ಆ ಡೆಫಿನಿಷನ್ ಇರಬೇಕಂತ ಏನು ನನ್ನ ಅನಿಸಿಕೆಯಲ್ಲಿ ಇಲ್ಲ. ಅದು ತಪ್ಪು ಅಭಿಪ್ರಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ RSSನವರು ಮಾಡಿದಂಥ ಒಳ್ಳೆಯ ಕೆಲಸದ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ. ಅಪಘಾತ ಆದಾಗ ಅವರು ಸಹಾಯಕ್ಕೆ ಬರ್ತಾರೆ. ಎಷ್ಟೋ ಸಲ ಬೇರೆ ಬೇರೆ ಘಟನೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಅನ್ಯಾಯ ಅಥವಾ ಏನಾದರೂ ಇದಾದರೆ ನಷ್ಟ ಆದರೆ ಅಲ್ಲಿ ಸಹಾಯ ಮಾಡುವಂಥ ವಿಚಾರವನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ.